ನಮಸ್ಕಾರ ಸ್ನೇಹಿತರೆ. ಇದು ನಮ್ಮ ತೋಟದಲ್ಲಿ ಮೊದಲನೇ ಕಾಯಿ ಅಂದರೆ ಇದು ಫುಲ್ ಕಾಯಿ ಆಗಿದೆ, ಎಳ್ನೀರಲ್ಲ ನೋಡಿ. ಈಗ 5 ವರ್ಷದ ಮೇಲೆ 4 ತಿಂಗಳಾಗಿದೆ ಗಿಡಕ್ಕೆ. ಇದು ಮೊದಲನೇ ತರಳು, ಅಂದರೆ ಕಾಯಿ ಕೆಳಗಡೆ ಬೀಳ್ತಾ ಇರೋದು ಎಲ್ಲ ಒಣಗ್ತಾ ಇದೆಯಲ್ಲ ನೋಡಿ. ಫಸ್ಟ್ ಕಾಯಿ ಕೀಳ್ತಾ ಇರೋದು ಇದು, ಒಂಥರ ಖುಷಿ ಆಗುತ್ತೆ. ಒಳ್ಳೆ ಕಾಯಿ ಸೈಜು ತುಂಬ ಚೆನ್ನಾಗೇ ಇದೆ, ದಪ್ಪ ಇದೆ ಕಾಯಿ, ಒಳ್ಳೆ ಸೈಜ್ ಬಂದಿದೆ. 5 ವರ್ಷದ ಮೇಲೆ 3ನೇ ತಿಂಗಳಿದು. ಅಂದರೆ ಆಲ್ರೆಡಿ ನಾನು ನನ್ನ ತೋಟದಲ್ಲಿ ಒಂದು 3,000 ಎಳ್ನೀರು ಸೇಲ್ ಮಾಡಿದ್ದೀನಿ. ಏನಕ್ಕಂದರೆ ಯಾವ್ಯಾವುದು ಗರಿ ಮೇಲೆ ಕೂತಿಲ್ವೋ ಆ ಗೊನೆ ಎಲ್ಲನೂ ಕೆಳಗಡೆ ಈಜ್ಕೊಂಬರ್ತಾಯಿತ್ತು. ಆ ಎಳ್ನೀರಲ್ಲಿ ಮೇಲ್ಗಡೆದೆಲ್ಲ ಎಳ್ನೀರು ಕೊಟ್ಬಿಟ್ಟೆ. ಈ ಕೆಳಗಡೆದೆಲ್ಲ ಈಗ ತರಳು ಕಾಯಿ ಆಗಿದೆ. ಇದೊಂದು ರೀತಿ ಖುಷಿ ಆಗುತ್ತೆ. ಅಂದರೆ ಮೊದಲೆಲ್ಲ ಈ ತೆಂಗಿನ ಮರ ನಾವು ನೆಟ್ಟರೆ ಅದು ಮುಂದಿನ ನಮ್ಮ ಮಕ್ಕಳಿಗಂತಾದರು. ನೋಡಿ 2020 ನವೆಂಬರ್ ತಿಂಗಳೆಲ್ಲ ನೆಟ್ಟಿದ್ದು, 2020ರಲ್ಲಿ ಕೊನೆಯಲ್ಲಿ ನೆಟ್ಟಿದ್ದು. ಈಗ 2026 ಏಪ್ರಿಲ್ಲು, ಅಂದರೆ ಇನ್ನು 5.5 ವರ್ಷ ಆಗಲಿಲ್ಲ. ಆಲ್ರೆಡಿ ಒಂದು ಎಳ್ನೀರೆಲ್ಲ ಕಿತ್ತಿದ್ದೀನಿ, ಒಂದು 3,000 ಎಳ್ನೀರು ಮಾರಿದ್ದೀನಿ ಇಡೀ ನನ್ನ ತೋಟದಲ್ಲಿ. ಈಗ ಕಾಯಿನೂ ಬಂದಿದೆ. ಇದೊಂಥರ ಖುಷಿ ಆಗುತ್ತೆ. ಅಂದರೆ ಯಾವುದು ಅಸಾಧ್ಯ ಅಲ್ಲ, ಪ್ರತಿಯೊಂದೂ ಸಾಧ್ಯ. ತಿಪ್ಟೂರು ನಾಟಿ ತಳಿ ಇದು. ಸುಮಾರು ಒಂದು 4 ವರ್ಷಕ್ಕೇ ಫಲ ಬಂದಿತ್ತು. ಈಗ ಕಾಯಿ ಅಂದರೆ ತರಳಾಗಿರೋದು 5.5 ವರ್ಷಕ್ಕೆ. ಆ್ಯಕ್ಚುಲಿ ನಾನು ಹಾಕಿರೋದೆಲ್ಲೂ ಪ್ಯೂರ್ ತಿಪ್ಟೂರು ನಾಟಿ ತಳಿ ಇದು. ನೋಡಿ, ಇದು ತಿಪ್ಟೂರಿಂದ ಮುಂದ್ಗಡೆಗೆ ಒಂದು ತೋಟದಲ್ಲಿ ತಂದಿದ್ದು. ಇವರೇ ಪುಣ್ಯಾತ್ಮರು ಮಹೇಶ್ವರಪ್ಪ ಅಂತ, ನನಗೆ ಒಳ್ಳೆ ಸಸಿ ಕೊಟ್ಟವ್ರು ಇವರು. ಅವ್ರ ತೋಟದಲ್ಲಿ ಇದು 2020ರಲ್ಲಿ ಅವ್ರ ತೋಟದಲ್ಲಿ ಕೀಳ್ತಾ ಇರೋದು. ಅಲ್ಲಿಂದ ತಗೊಂಡು ನಾನು ಓಮ್ನಿ ಗಾಡೀಲಿ ಹಾಕ್ಕೊಂಡು ಸುಮಾರು ಒಂದು 180 ಗಿಡ ಓಮ್ನಿ ಗಿಡದಲ್ಲಿ ಹಾಕ್ಕೊಂಡು, ನೋಡಿ ಬೋರ್ಡಲ್ಲಿ ಕಾಣಿಸುತ್ತೆ ಇದು, ಈ ಹೈವೇ ರೋಡಲ್ಲಿ ನೋಡಿ. ಅರಸೀಕೆರೆ 3 ಕಿಲೋಮೀಟರ್ ಇದೆ, ಅಲ್ಲಿಂದ ಮುಂದ್ಗಡೆ ತಿಪ್ಟೂರು. ನಾನು ಮೈಸೂರಿಗೆ ವಾಪಸ್ ಬರ್ತಾ ಇರೋದು. ಅಲ್ಲಿಂದ ನಾನು ತಂದು ನನ್ನ ತೋಟದಲ್ಲಿ 2020 ನವೆಂಬರ್ 1ನೇ ತಾರೀಕು ನಾನು ಪ್ಲ್ಯಾಂಟೇಷನ್ ಮಾಡಿದ್ದು. ಇವೆಲ್ಲ ನೋಡಿದ್ರೆ ನಾನು ನಿನ್ನೆ ಮೊನ್ನೆ ಸಸಿ ನೆಟ್ಟಂಗಿದೆ. ತೋಟ ಅಂದರೆ ಒಳ್ಳೆ ಇಳುವರಿನೂ ಬಂತು, ಗಿಡನೂ ಸೂಪರಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನನ್ನ ಒಪಿನಿಯನು, ನನ್ನ ಒಂದು ಅನುಭವ. ನಾನು ಏನು ಹೇಳ್ತೀನಿ ಅಂದರೆ, ನಾನು ಉಳುಮೆ ಮಾಡ್ತಾಯಿಲ್ಲ, ಆಮೇಲೆ ಯಾವುದೇ ಬೇರುಗಳಿಗೆ ಡಿಸ್ಟರ್ಬ್ ಮಾಡ್ತಾಯಿಲ್ಲ. ಕೆಲವರೆಲ್ಲ ಬಲರಾಮ್ ನೇಗ್ಲು ಆಮೇಲೆ ಬಾಂಡ್ಲಿ ಇವೆಲ್ಲ ಒಡಿಸಿ ಆ ಬೇರುಗಳೆಲ್ಲ ಕಟ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ. ಬಟ್ ನಾನು ಡಿಸ್ಟರ್ಬ್ ಮಾಡೋದಿಲ್ಲ. ಆಮೇಲೆ ಸಾವಯವ ಕೃಷಿ, ಜೀವಾಮೃತ, ಹಸಿರೆಲೆ ಗೊಬ್ಬರಗಳು, ಆಮೇಲೆ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಕೊಟ್ಟಿದ್ದು ಪ್ಲಸ್ ಪಾಯಿಂಟ್ ಆಯಿತು. 3ನೇದು ಬಂದು ನಾನು ಇದಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವೆಲ್ಲ ಕೊಡ್ತಾ ಇರೋದ್ರಿಂದ ರೋಗಗಳು ಬರ್ತಾಯಿಲ್ಲ. ಆಮೇಲೆ ನೋಡಿ ಬುಡ, ನೋಡಿ ಯಾವುದೇ ಗಿಡ ನೋಡಿದ್ರೂ ಬುಡ ಸಖತ್ ದಪ್ಪ ಇದೆ. ಆಮೇಲೆ ಇಳುವರಿನೂ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಲ್ಲಿ ನಾವು ವೈಜ್ಞಾನಿಕ ಕೃಷಿ ಮಾಡಿದರೆ ಆ ಗಿಡಗಳು ಅರ್ಲಿಯಾಗಿ, ಅಂದರೆ ಬೇಗ ನಮಗೆ ಫಲ ಕೊಡುತ್ತೆ ಅನ್ನೋದಕ್ಕೊಂದು ನಿದರ್ಶನ ಇದು. ಯಾವುದು ಅಸಾಧ್ಯ ಅಲ್ಲ, ಅದನ್ನು ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಬಂದೇ ಬರುತ್ತೆ. ಅದು ಬರೀ ತೆಂಗು ಮಾತ್ರ ಅಲ್ಲ, ಅಡಿಕೆನೂ ಸೂಪರಾಗಿ ಬಂದಿದೆ. ಆ್ಯಕ್ಚುಲಿ ಅಡಿಕೆ ಗಿಡ 4 ವರ್ಷದ ಮೇಲೆ 2 ತಿಂಗಳಾಗಿದೆ. ಇದು ನೋಡಿ, ಒಳ್ಳೆ ಒಂಬಾಳೆ ಕಟ್ಟಿದೆ. ಒಂದೊಂದರಲ್ಲಿ 5-6 ಒಂಬಾಳೆ ಬಂದಿದೆ. ಆಮೇಲೆ ಕಾಯಿನೂ ಹರಳು ಕಟ್ಟಿದೆ, ಯಾವುದು ಉದುರ್ತಾ ಇಲ್ಲ, ಒಳ್ಳೆ ಸೂಪರಾಗಿ ಬಂದಿದೆ. ಸುಮಾರು ನನ್ನ ತೋಟದಲ್ಲಿ ಒಂದು 90% ಅಡಿಕೆ, ಎಲ್ಲ ಮರದಲ್ಲೂ ಅಡಿಕೆ ಬಂದಿದೆ. 90% ಬಂದಿದೆ. 4 ವರ್ಷದ ಮೇಲೆ 2 ತಿಂಗಳು, ಅಂದರೆ ಫೆಬ್ರವರಿ 2022ರಲ್ಲಿ ನಾನು ಅಡಿಕೆ ಹಾಕಿದ್ದು. ಆಮೇಲೆ ಈ ಕಳೆ ಬಗ್ಗೆ ಹೇಳಬೇಕಂದ್ರೆ, ಒಂದು ಮರ ಫಸಲು ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಕಳೆ ಏನು ಅಂತ ತೊಂದರೆ ಮಾಡೋದಿಲ್ಲ. ಏನಂದರೆ ಅದನ್ನು ಕಾಂಪಿಟೇಷನಲ್ಲಿ ಬೆಳೆಯೋಕೆ ಬಿಡಬಾರ್ದು ಅಷ್ಟೇ. ನಾವು ಅಲ್ಲಲ್ಲೇ ಅದರದ್ದು ಕಳೆನ ಹೈಟ್ ಕಮ್ಮಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಭೂಮಿ ತೇವಾಂಶ ಇರೋದಿಲ್ಲ, ಒಳ್ಳೆಯ ಫಲವತ್ತತೆ ಇರುತ್ತೆ. ಆಮೇಲೆ ಕಳೆ ಕಟ್ ಮಾಡಿದಾಕಿದಾಗ ಅದೇ ನಮಗೆ ಗೊಬ್ಬರ ಆಗುತ್ತೆ, ಹಸಿರೆಲೆ ಗೊಬ್ಬರ. ಈ ಮುಖ್ಯವಾಗಿ ಈ ಸಾವಯವ ಕೃಷಿಲಿ ಗೋ ಆಧಾರಿತ ಕೃಷಿ, ಅಂದರೆ ಹಸುಗಳನ್ನ ಸಾಕ್ಕೊಂಡು ನಾವು ಕೃಷಿ ಮಾಡಿದ್ರೆ ಯಾವುದೇ ಖರ್ಚಿಲ್ದಿರ ಅದರ ಸಗಣಿ ಗಂಜಲದಿಂದ ತೋಟನ ಸಮೃದ್ಧಿಯಾಗಿ ಮಾಡ್ಕೊಬೋದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತ ನಾನು ಹೇಳ್ಬೋದು. ಓಡ್ ಓಡ್ ಓಡ್
ನೋಡಿ ಈ ಬೇಸಿಗೆಯಲ್ಲಿ ಎಷ್ಟು ಹಸಿರಾಗಿದೆ ಅಂತ. ಆ್ಯಕ್ಚುಲಿ ಮೈಸೂರಲ್ಲಿ ಇವತ್ತು ಈಗ ಟೆಂಪ್ರೇಚರು 38-39 ಡಿಗ್ರಿ ಟೆಂಪ್ರೇಚರ್ ಇದೆ. ಆದ್ರೂ ನನ್ನ ತೋಟ ಹಸಿರಾಗಿದೆ. ಆಮೇಲೆ ನೀರು ಕರೆಕ್ಟಾಗಿ ನೀರು ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಇದು ಮಲ್ಲಿಕಾ ಮಾವು. ಇದ್ರ ಎಲೆ ನೋಡಿ ಮಾವಿನ ಗಿಡದ ಥರನೇ ಕಾಣಿಸೋದಿಲ್ಲ. ಮಲ್ಲಿಕಾ ನಮ್ಮ ತೋಟದಲ್ಲಿ ಸುಮಾರು ಒಂದು 10 ವೆರೈಟಿ ಮಾವು ಹಾಕಿದ್ದೀನಿ ನಾನು. ಇದು ಮಲ್ಲಿಕಾ. ಅಲ್ಲೊಂದು ಗಿಡ ಇದೆ, ಬನ್ನಿ ಅದು ತೋರಿಸ್ತೀನಿ. ಅದು ಇದು ನೀಲಮ್ಮು. ನೋಡಿ ಇದು ಬಾದಾಮಿ. ಇದು ಎಲ್ಲ ಚೆನ್ನಾಗಿ ಬಂದಿದೆ. ಇದು ಬಾದಾಮಿ. ನೋಡಿ ಇದು ಆಲ್ಫೋನ್ಸಾ ಮಾವು. ಹೀಗೆ ಮುಂದುಗಡೆ ಇನ್ನೊಂದು ವೆರೈಟಿ ಇದೆ. ಇದು ನೀಲಮ್ ಅನಿಸುತ್ತೆ, ಬಟ್ ನಾನು ಕನ್ಫ್ಯೂಸು. ಇದು ನೀಲಮ್ಮೇನೆ. ಇಲ್ಲೊಂದು ಮಾವಿನ ಮರ ಇದೆ. ಇದು ಯಾವ ವೆರೈಟಿ ಅಂತ ಗೊತ್ತಿಲ್ಲ. ಇದು ಸ್ವಲ್ಪ ಕಾಯಿ ಉದ್ದ ಇದೆ. ಇದು ನೋಡಿ ಇದು ಬಾದಾಮಿ. ನೋಡಿ ಬಟರ್ ಫ್ರೂಟ್. ಇದು ಸಖತ್ತಾಗಿ ಬಂದಿದೆ. ಬಟರ್ ಫ್ರೂಟ್ ತುಂಬ ಬಂದಿದೆ. ಇಲ್ಲೊಂದು ಬಟರ್ ಫ್ರೂಟ್ ಇದೆ. ಬಟರ್ ಫ್ರೂಟ್ 2 ವೆರೈಟಿ ಹಾಕಿದ್ದೀನಿ. ಒಂದು ಪಲ್ಪ್ ವೆರೈಟಿ, ಒಂದು ರೌಂಡ್ ವೆರೈಟಿ. ಸೀಬೆ ತುಂಬಾ ಕಿತ್ಕೊಂಡೋಗಿದ್ದೀನಿ. ಸಖತ್ ಕಾಯಿ ಬಂದಿತ್ತು. ಡೈಲಿ ನಮ್ಮ ಮನೆಯಲ್ಲಿ ಡೈಲಿ ಇರುತ್ತೆ ಸೀಬೆ ಹಣ್ಣು. ಇದು ಪನ್ನೇರಳೆ ಮರ. ಇದರಲ್ಲಿ ಪನ್ನೇರಳೆ ಕಾಯಿ ಬಿಡುತ್ತೆ, ಬಟ್ ನಮಗೆ ಸಿಗೋದೇ ಇಲ್ಲ. ಬರೀ ಬಾವಲಿಗಳು ಗಿಳಿಗಳು ತಿಂದಾಕ್ಬಿಡ್ತವೆ. ಅದು ಹಣ್ಣಾಗೋ ಟೈಮ್ಗೆ ನಮಗೆ ಸಿಗೋದೇ ಇಲ್ಲ ಅವು. ಇದು ಚಂದ್ರ ಹಲಸು. ಇದರಲ್ಲಿ ಸುಮಾರು ಒಂದು 7-8 ಕಾಯಿ ಬಂದಿತ್ತು ಇದುವರೆಗೂ. 7-8 ಕಾಯಿ ಆಲ್ರೆಡಿ ಕೊಯ್ದಿದ್ದೀವಿ. ಅದು ಈಗಲೂ ಬರ್ತಾಯಿದೆ. ಇದರಲ್ಲಿ ಇದು ರಸಪರಿ ಮಾವಿನ ಹಣ್ಣು. ಸುಮಾರು ಹಣ್ಣುಗಳು ಬಂದಿತ್ತು. ಹಸುಗಳೆಲ್ಲ ಕೆಳಗಡೆ ಇರೋದೆಲ್ಲ ಕಿತ್ತಾಕ್ಬಿಟ್ಟಿದೆ ಹಸುಗಳು. ನೋಡಿ ಒಂದೇ ಒಂದಿದೆ. ಇದನ್ನು ಯಾವಾಗ ಕಿತ್ತಾಕೋತಾ ಗೊತ್ತಿಲ್ಲ. ಇದು ಸೀತಾಫಲ. ಇದು ತುಂಬ ಚೆನ್ನಾಗಿ ಬಂದಿದೆ. ಹೋದ ವರ್ಷ ತುಂಬ ಕಾಯಿ ಬಂದಿತ್ತು, ಬಟ್ ಈ ಸರಿನೂ ಸೂಪರಾಗಿ ಬಂದಿದೆ. ಸಪೋಟನೂ ಒಂದು 3 ವೆರೈಟಿ ಹಾಕಿದ್ದೀನಿ. ಅಲಹಾಬಾದು, ಆಮೇಲೆ ಕ್ರಿಕೆಟ್ ಬಾಲು, ಈ ಥರ ವೆರೈಟಿ. ನೋಡಿ ಇದು ತೋತಾಪುರಿ ಮಾವಿನಕಾಯಿ ಗಿಡ. ಇದು ಸಖತ್ತಾಗಿ ಬರ್ತದೆ ತೋತಾಪುರಿ. ಇದಕ್ಕೆ ಪಾತಿ ಇಲ್ಲ, ಗೊಬ್ಬರ ಇಲ್ಲ, ಏನೂ ಇಲ್ಲ. ಆ ಕಾಯಿ ನೋಡಿ ಎಷ್ಟಿದೆ ಅಂತ. ಸುಮಾರು ಕಾಯಿಗಳು ನಮ್ಮ ಹಸುಗಳೆಲ್ಲ ತಿಂದಾಕಿದೆ, ಕಿತ್ತಾಕಿದೆ ಕಡೆ. ಆದ್ರೂ ಒಳ್ಳೆ ಫಸಲಿದೆ. ನಿಂಬೆ ಗಿಡಗಳು ಸುಮಾರು ಒಂದು 40 ನಿಂಬೆ ಗಿಡ ಹಾಕಿದ್ದೀನಿ. ಎಲ್ಲದರಲ್ಲೂ ಒಳ್ಳೆ ಇಳುವರಿ ಬಂದಿದೆ. ನಿಂಬೆ, ಮಾವು, ಹಲಸು, ಸಪೋಟ ಎಲ್ಲ ಬರ್ತಾಯಿದೆ.
ನೋಡಿ ಇದೊಂದು ನೀಲಮ್. ಇದು ನೀಲಮ್ಮು ಎಲ್ಲ ಗಿಡಗಳಿಗೂ ಒಂದು 3ರಿಂದ 3.5 ವರ್ಷ ಆಗಿದೆ, ಅಂದರೆ 4 ವರ್ಷದ ಒಳಗಡೆನೆ. ನೋಡಿ ಸೌಂಡ್ ಮ್ಯೂಸಿಕ್ಕು, ನಮ್ಮ ಹಸುಗಳು ಆರಾಮಾಗಿ ಮ್ಯೂಸಿಕ್ ಕೇಳ್ಕೊಂಡು ಹುಲ್ಲು ಮೇಯ್ತವೆ.